ನಾನೊಂದು ಅಗಲವಾದ ಪಾತ್ರೆಯಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ನಾವಿಲ್ಲಿ ಈ ಗಂಜಿನೂ ಕೂಡ ವೇಸ್ಟ್ ಮಾಡಲ್ಲ. ಮುಂದೆ ವಿಡಿಯೋ ನೋಡ್ತಾ ಹೋಗಿ. ಇವಾಗ ಅನ್ನ ಬೇಯಿಸೋಕೆ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ದೊಡ್ಡ ಫ್ಲೇಮಲ್ಲಿ ಇಟ್ಟರೆ ಬೇಗ ಬೇಗ ಅನ್ನ ಕುದೀತಾ ಇರುತ್ತೆ. ನೋಡಿ ಇವಾಗ ಕುದೀತಾ ಇದೆ. ಸ್ವಲ್ಪ ಕುಕ್ಕರಲ್ಲಿಗಿಂತ ಬೇಗನೆ ಅನ್ನ ಆಗುತ್ತೆ. ನೋಡ್ತಾನೆ ಇರಬೇಕು. ಈ ಥರ ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಅನ್ನ ಬೇಗ ಬೇಗ ಬೇಯುತ್ತೆ. ನೋಡ್ತಾ ಇರ್ಬೋದು, ಒಂದು ಅರ್ಧ ಭಾಗದಷ್ಟು ಅನ್ನ ಬೇದಿದೆ. ಮತ್ತು ಇವಾಗ ನಾವು ಈ ಪಾತ್ರೆಯಲ್ಲಿ ಅನ್ನ ಬಸಿಯುವಾಗ ಅನ್ನ ಮುದ್ದೆ ಆಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ನೋಡಿ. ಇನ್ಮೇಲೆ ನಿಮಗೆ ಆ ಭಯ ಬೇಡ. ಐಸ್ ಕ್ಯೂಬ್ ತೊಗೊಳ್ಳಿ ಒಂದೆರಡು, ಇಲ್ಲ ಅಂದರೆ ಐಸ್ ವಾಟರ್ನ ತೊಗೊಳ್ಳಿ. ತಣ್ಣಗಿರುವಂಥ ನೀರನ್ನು 1 ಲೋಟದಷ್ಟು ತೆಗೆದು ಹಾಕೊಂಬಿಡಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣದಲ್ಲೇ ಈ ಅನ್ನವನ್ನು ಬಗ್ಗಿಸ್ಕೊಳ್ಳಿ. ಈ ರೀತಿ ತಣ್ಣನೆ ನೀರು ಹಾಕೋದ್ರಿಂದ ಅನ್ನ ಉದ್ರುದ್ರಾಗಿ ಬರುತ್ತೆ. ಸ್ವಲ್ಪ